ಹಲೋ ಅನ್ನದಾತಾರೆ. ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಟೊಮೊಟೊ ಗಿಡದ ಸುತ್ತ ಈ ತರ ಎಲ್ಲ ಚೆಂಡು ಗಿಡಗಳನ್ನ ಏನಕ್ಕೆ ಹಾಕಿದಾರಪ್ಪ ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರುತ್ತದೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇದನ್ನ ಹಾಕುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಬರುವಂತ ಕೀಟಗಳು ಏನಾಗುತ್ತೆ, ಫಸ್ಟ್ ಬಂದು ಈ ಗಿಡಕ್ಕೆ ಚೆಂಡು ಗಿಡಕ್ಕೆ ಅಟ್ರಾಕ್ಟ್ ಆಗಿ ರಸ ಇರೋ ಕೀಟಗಳು, ವೈಟ್ ಫ್ಲೈ, ಥ್ರಿಪ್ಸ್ ಇಂಥವೆಲ್ಲ ಬಂದು ಇದರಲ್ಲಿ ಬಂದು ಸೇರ್ಕೊಳ್ತವೆ. ಆಗೇನಾಗುತ್ತೆ, ನಮ್ಮ ಕ್ರಾಪ್ ಒಳಗಡೆ ಇರುವಂತ ಕ್ರಾಪ್ ಸುರಕ್ಷಿತವಾಗಿರ್ತದೆ. ಇದರಲ್ಲಿ ಒಂದು ಎಲ್ಲ ಸೇರ್ಕೊಂಡಾಗ ನಾವು ಅದಕ್ಕೆ ಸೂಕ್ತವಾದ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ, ಇಲ್ಲೇ ಸುತ್ತೋಗುತ್ತೆ, ತೋಟದೊಳಕ್ಕೆ ಎಂಟ್ರಿ ಆಗೋದಿಲ್ಲ. ಇದನ್ನ ಬಿಟ್ಟು ಇನ್ನ ಒಳಗಡೆ ಏನೇನು ಹಾಕಿದ್ರೆ ಅಂತ ಹೇಳ್ಬಿಟ್ಟು ಈಗ ನೋಡೋಣ ಬನ್ನಿ. ಮತ್ತೆ ಇನ್ನೊಂದು ಪೇಪರ್ನ ಡಿಸೈನ್ ಹಾಕಿರೋದು ಎಷ್ಟು ಜನ ನೋಡಿರ್ತೀರಾ, ಎಲ್ಲಿ ನೋಡ್ತಿರ್ಬೋದು. ಆ ಗಿಡನ ನಾಟಿ ಮಾಡಿರೋದನ್ನ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಗಿಡ ನಾಟಿ ಮಾಡಿರೋದನ್ನ ಏಕ್ಸ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ಕಾಲುವೆಗಳಿಗೆಲ್ಲ ಏನಾಗಿದ್ದಾರೆ, ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟವ್ರು. ಇದರಿಂದ ಕಳೆ ಮಳೆಯೋದೆಲ್ಲ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ತದೆ. ಮತ್ತೆ ಇಲ್ಲಿ ನೋಡು, ಅಲ್ಲೊಂದು ಗಮನಿಸಬಹುದು ನೀವು, ಯೆಲ್ಲೋ ಕಲರ್ ಒಂದು ಟ್ರ್ಯಾಪ್ ಹಾಕಿದ್ದಾರೆ. ಸಂಜೆ ಹೊತ್ತು ಬರುವಂತ ಆಪೆಗಳು, ಕೆಲವೊಂದು ಸೊಳ್ಳೆಗಳೆಲ್ಲ ಒಂದು ಅದ್ರಲ್ಲಿ ಬೀಳ್ತವೆ. ಇನ್ನು ಆ ಕಡೆ ಇನ್ನ ದೂರದಲ್ಲಿ ನೋಡೋದಾದ್ರೆ ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಇಲ್ಲಿ ನೋಡಿ, ಲೈಟ್ ಹಾಕಿ ಆನ್ ಮಾಡಿ ಬಿಟ್ಬಿಡ್ಬೇಕು ನೈಟ್ ಹೊತ್ತು. ಇದರಲ್ಲಿ ಬಂದು ಲೈಟ್ ಅಟ್ರಾಕ್ಟ್ ಆಗಿ ಕೆಲವೊಂದು ಕೀಟಗಳು ಬಂದು ಅದ್ರೊಳಗಡೆ ಬೀಳ್ತವೆ. ಇದರಿಂದ ಏನಾಗುತ್ತೆ, ಟೊಮೆಟೊ ತೋಟದಲ್ಲಿ ಅಂತಲ್ಲ, ಪ್ರತಿಯೊಂದು ತೋಟದಲ್ಲೂ ಅಷ್ಟೇ ರಸ ಇರೋ ಕೀಟಗಳನ್ನ ಒಂದು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿ ಇಟ್ಕೊಂಡು ಬೆಳೆಗಳನ್ನ ನೀಟಾಗಿ ಈ ಟೆಕ್ನಿಕ್ಗಳಿಂದ ಕಾಪಾಡ್ಕೋಬಹುದು ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆಲ್ಲ ಮಾಹಿತಿ ಕೊಡ್ತಾ ಇದೀರಿ ಸ್ನೇಹಿತರೆ. ಇದೆಲ್ಲ ನಾನ್ ಮಾಡಿರೋದಲ್ಲ, ಇದೆಲ್ಲ ಬಂದು IAHR ಈ ತೋಟಗಾರಿಕಾ ಸಂಸ್ಥೆಯವ್ರು ಮಾಡಿರೋದು. ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದೊಂದು ಪುಟ್ಟ ಮಾಹಿತಿ.